2.5 ವರ್ಷ ಆದರೂ ಕೂಡ ಒಂದಷ್ಟು ಶಾಸಕರು MLCಗಳು ಅವರ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿಲ್ಲ. ಅದು ಎಂಥ ಸ್ಥಿತಿ ಆಗಿದೆ ಅಂದರೆ ಪೇಪರ್ ನೋಟಿಫಿಕೇಶನ್ ಕೊಡೋ ಸ್ಥಿತಿ ಲೋಕಾಯುಕ್ತರು ಕೂಡ. ಓಕೆನಾ? ಓಕೆ ಸರ್. ಸರ್ ಅದೇ ಆಸ್ತಿ ವಿವರ ಸಲ್ಲಿಕೆ ಮಾಡಿಲ್ಲ ಕಡೆ ಶಾಸಕರು ತುಮಕೂರು ಜಿಲ್ಲೆಯಲ್ಲೂ ಕೆಲವರು ಇದ್ದಾರೆ. ಏನಕ್ಕೆ ಸಲ್ಲಿಕೆ ಮಾಡಿಲ್ವೋ ಗೊತ್ತಿಲ್ಲ. ನಾವೇ ಒಂದು ಲೋಕಾಯುಕ್ತ ಅಂತ ಒಂದು ಸಂಸ್ಥೆನ ಫಾರ್ಮೇಷನ್ ಮಾಡಿ ನಾವೇ ಅದಕ್ಕೆ ಗೌರವ ಕೊಡಲಿಲ್ಲ ಅಂತಂದರೆ ಬೇರೆ ಜನಸಾಮಾನ್ಯರಿಗೆ ನಾವು ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕಳ್ಕೊತೀವಿ. ಅದಕ್ಕೋಸ್ಕರ ಯಾವ್ಯಾವ ಟೈಮಲ್ಲಿ ಕೊಡಬೇಕಾಗುತ್ತೋ ಆ ಟೈಮಲ್ಲಿ ಎಲ್ಲರೂ ಕೊಡೋದು ಸೂಕ್ತ ಅಂತ ನಾನು ಭಾವಿಸ್ತೀನಿ. ಯಾರು ಕೊಟ್ಟು ಹೋಗ್ಬಿಟ್ಟವ್ರೋ ಗೊತ್ತಿಲ್ಲ, ಕೊಡೋದು ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಅಷ್ಟೇ. ಕುಣಿಗಲ್ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಬಳ್ಳಾರಿ ಎಲ್ಲ DK ಶಿವಕುಮಾರ್ CM ಆಗ್ತಾರೆ ಆಗಲಿ ಅಂತ ಹೋಮ ಪೂಜೆ ಎಲ್ಲ ಮಾಡಿಸ್ತಾರೆ. ಗೊತ್ತಿಲ್ಲ ಸರ್, ಯಾರು ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಇವ್ರು ಹೋಮ ಮಾಡ್ತಿದ್ದಂಗೆ ಅವ್ರು DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ತಾರಾ? ಹೈಕಮಾಂಡರ್ ಏನು ಡಿಸಿಷನ್ ಮಾಡ್ತಾರೋ ಅದಕ್ಕೆ ಎಲ್ಲರೂ ಭದ್ರಾಗಿರ್ಬೇಕು. ಇವೆಲ್ಲ ಸುಮ್ಮನೆ ತೋರಿಕೆಗೆ ಮಾಡ್ಕೊತಾರೆ ಅಷ್ಟೇ. ಇದರಿಂದ ಏನೂ ಆಗಲ್ಲ. ನಾಳೆ ಹೋಗ್ತಾರೆ ಗೊತ್ತಿಲ್ಲ ಸರ್, ಹೋಗ್ತಲೇ ಇರ್ತಾರೆ ಅವರು. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದ್ರಾಗೆ ಏನು ಅರ್ಥ ಇಲ್ಲ. ಯಾರು ಹೇಳೋರು ಅವ್ರಿಗೆ ಕೇಳಬೇಕು. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿಯಿಂದ ಹೇಳಿರ್ಬೇಕಷ್ಟೆ ಕ್ರಾಂತಿ ಆಗುತ್ತೆ ಅಂತ. ಯಾವುದೂ ಕ್ರಾಂತಿ ಇಲ್ಲ. ಗೊತ್ತಿಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾವು ಅದರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಮಾಹಿತಿಯನ್ನು CM ಅವರು ಹೇಳಿಲ್ಲ, ಡೆಪ್ಟಿ CM ಅವರು ಹೇಳಿಲ್ಲ. ಏನಾದರೂ ಈ ರಾಜ್ಯದಲ್ಲಿ ನಿಜ ಸಂಗತಿ ಐತಿ ಅಂತ ಅಂದರೆ ಅದನ್ನು ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ, ಇಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಬೇಕಾಗುತ್ತೆ, ಇಲ್ಲ ರಾಷ್ಟ್ರೀಯ ನಾಯಕರುಗಳು ಹೇಳಬೇಕಾಗುತ್ತೆ. ಯಾರ್ಯಾರೋ ಹೇಳಿದ್ದೆಲ್ಲ ಅದೆಲ್ಲ ನಿಮಗೆ ನ್ಯೂಸ್ಗೆ ಆಹಾರ ಆಗುತ್ತೆ ಬಿಟ್ಬಿಟ್ರೆ ಅದೇನು ಫೈನಲಲ್ಲಿ ಏನು ಅದು ಎಫೆಕ್ಟಿಗೆ ಬರಲ್ಲ. ಗೊತ್ತಿಲ್ಲ, ಅದನ್ನೇ ಏನಾಗುತ್ತೆ ಅಂತ ಯಾರಿಗೆ ಗೊತ್ತಿದೆ. ಹೈಕಮಾಂಡ್ ಏನು ಡಿಸಿಷನ್ ಮಾಡ್ಕೊಂಡಿದ್ದಾರೋ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೇನು ಡಿಸಿಷನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಯಾರಿಗೂ. ಇದು ಯಾರಿಗೂ ಗೊತ್ತಿಲ್ಲದ ವಿಚಾರ. ಸುಮ್ಮನೆ ನಾವು ಬಾಯಿ ಚಟಕ್ಕೆ ಮಾತಾಡ್ತೀವಿ, ನೀವು ನಿಮ್ಮ ಮಾಧ್ಯಮಗಳು ಓಡಬೇಕು, ಎಲ್ಲ ಕಡೆ ಬಿತ್ತರಿಸ್ತೀರ ಅಷ್ಟೇ. ಆಗಬಾರ್ದಾಯಿತು. ನಿರ್ದಾಕ್ಷಿಣ್ಯವಾಗಿ ಕೇಂದ್ರ ಸರ್ಕಾರ ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಈಗಾಗಲೇ ಸುಮಾರು ಜನ ಸರ್ಕಾರ ತನಿಖಾ ಸಂಸ್ಥೆಗಳು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇದನ್ನು ಈ ರಾಷ್ಟ್ರದಾದ್ಯಂತ ಎಲ್ಲೇ ಆಗಲಿ ಇಂಥ ದುಷ್ಕೃತಿಗಳು ಆಗಬಾರ್ದು. ಈ ಥರ ಕ್ರಿಮಿನಲ್ ಎಲ್ಲೆಲ್ಲಿದ್ದಾರೋ ಅವ್ರನ್ನ ಹಿಡಿದು ಮಟ್ಟ ಹಾಕ್ತಕ್ಕಂಥದ್ದನ್ನ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಮಾಡಬೇಕು. ಇದು ಈ ಘಟನೆಗಳು ಆಗಬಾರ್ದು. ಆ ಸಮಾಜಕ್ಕೂ ಒಂದು ಕೆಟ್ಟ ಸಂದೇಶ ಹೋಗೋದ ರೀತಿ ಆಗುತ್ತೆ. ಯಾರೋ ಕೆಲವು ವ್ಯಕ್ತಿಗಳು ಮಾಡೋದ್ರಿಂದನೇ ಮುಸ್ಲಿಂ ಸಮಾಜಕ್ಕೂ ಒಂದು ಕೆಟ್ಟ ಹೆಸರು. ನಮ್ಮಲ್ಲಿ ಈಗ ಎಲ್ಲರೂ ಸೌಹಾರ್ದತೆಯಿಂದ ಇರ್ತಕ್ಕಂಥವ್ರು ಹಳ್ಳಿಗಾಡಿನಲ್ಲಿ ಮಸ್ತಾಗಿದ್ದಾರೆ. ಅವ್ರಿಗೆ ಈ ಚಿಂತನೆ ಇರಲ್ಲ. ಯಾವ್ಯಾವೋ ಈಗ ನೋಡಿ, ವಿದ್ಯಾವಂತರೇ ಯಾರು ನೋಡಿದ್ರು ವಿದ್ಯಾವಂತರೇ ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಈ ಮಧ್ಯೆ ಬಹುಶಃ ಇವರಿಗೆ ವಿದ್ಯೆ ಕೊಡತಕ್ಕಂಥದ್ದೇ ವೇಸ್ಟ್ ಏನೋ ಅಂತಕ್ಕಂಥ ಭಾವನೆ ವ್ಯಕ್ತವಾಗುತ್ತೆ. ಅದರಿಂದ ಇದನ್ನು ನಾನು ಖಂಡಿಸ್ತೀನಿ. ಮತ್ತು ಕೇಂದ್ರ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸರ್, ಜಿಲ್ಲಾ ಮಟ್ಟದ ಸರ್ ಯಾವುದೂ ಫೇಲ್ಯೂರ್ ಆಗಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ. ಇಂಟೆಲಿಜೆನ್ಸಿ ರಿಪೋರ್ಟ್ ಬಂದಿದ್ದಕ್ಕೆ ಅವರು 3 ಜನ 4 ಜನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದ ಮೇಲೆ ಇವನು ತಪ್ಪಿಸ್ಕೊಂಡೆಲ್ಲೋ ಬಂದು ಇಲ್ಲಿ ಬ್ಲಾಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರು ಕೆಲಸ ಮಾಡ್ತಿರ್ತಾರೆ, ನಿತ್ಯ ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ. ನಾವೇ ಹೋಗುವಾಗ ಎಲ್ಲದೂ ಸರಿ ಮಾಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಒಂದು ತಾಲೂಕಿನಲ್ಲಿ ನಾನು MLA, ನಾನೇ ಇಡೀ ತಾಲೂಕಿನಲ್ಲಿ ನಡೀತಕ್ಕಂಥ ಘಟನೆಗಳೆಲ್ಲವೂ ನಾನು ನೋಡಲಿಕ್ಕಾಗುತ್ತಾ? ನಮ್ಮ ಇರ್ತಕ್ಕಂಥ ಪೊಲೀಸ್ನವ್ರ ಕೈಲಾಗುತ್ತಾ? ಈ ಥರ ಘಟನೆಗಳು ಆಗ್ತಿರ್ತವೆ, ಆಗಬಾರ್ದಷ್ಟೇ. ಆದರೆ ಆ ಕೃತ್ಯ ಎಸಗ್ತಕ್ಕಂಥ ಮೈಂಡ್ ಇದೆಯಲ್ಲ, ಅವ್ರನ್ನ ಮಟ್ಟ ಹಾಕಬೇಕು. ಅವರಿಗೆ ಪ್ರೇರಣೆ ಕೊಡ್ತಕ್ಕಂಥವ್ರು ಮಟ್ಟ ಹಾಕಬೇಕು. ಈಗಾಗಲೇ ಕಾಶ್ಮೀರದಲ್ಲಿ ಸುಮಾರು 1,500 ಜನ ಅರೆಸ್ಟ್ ಮಾಡಿದ್ದಾರೆ ಅಂತಾರೆ. ಯಾರೇ ಆಗಲಿ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಗಲ್ಲಿಗೇರಿಸ್ಬೇಕು. ತಿರ್ಗಾ ಅವ್ರಿಗೆ ಜೈಲಾಗಿ ಇಟ್ಕೊಂಡು ಊಟ ಅನ್ನ ಹಾಕ್ಕೊಂಡಿಟ್ಟು ಇರೋದ್ರಿಂದನ ಅವ್ರಿಗೆ ಭಯ ಬರಲ್ಲ. ಬೇರೆಯವ್ರಿಗೆ ಭಯ ಬರಬೇಕು ಅಂದರೆ ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಅತಿ ಶೀಘ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಒಳಗೆ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದಾಗಿ ಒಂದು ತಿಂಗಳು 2 ತಿಂಗಳಲ್ಲಿ ಇವ್ರು ಜೈಲಿಗೆ ಹಾಕ್ತಾ ಹೋದರೆ, ಹ್ಯಾಂಗೆ ಮಾಡ್ತಾ ಹೋದರೆ ಅಟ್ಲೀಸ್ಟ್ ಭಯ ಬರುತ್ತೆ. ದೇಶದಾಗಿ ಮತ್ತೊಮ್ಮೆ ಈ ಥರ ಕೃತ್ಯಗಳು ಎಸಗಬಾರ್ದು ಅಂತಕ್ಕಂಥ ಭಯ ಬರುತ್ತೆ. ಅವ್ರಿಗೇನು ಈ ಕಸಬನ್ನ ಎಷ್ಟು ವರ್ಷ ಇಟ್ಕೊಂಡ್ರು, ಏನಕ್ಕೆ ಇಟ್ಕೊಬೇಕಾಯ್ತು? ಅವನು ಪಾಕಿಸ್ತಾನದಿಂದ ಬಂದವ್ರಿ ಅಂತ ಗೊತ್ತಿದ್ದು ಅವ್ನಿಗೆ ಇಟ್ಕೊಂಡು ಅವನಿಗೆ ಭದ್ರತೆ, ಅವನಿಗೆ ಆಹಾರ, ಅವನ್ನ ನೋಡ್ಕೊಳ್ಳೋಕೆ ಭದ್ರತೆ ಬೇರೆ, ಅದಕ್ಕೆ ಎಷ್ಟು ಖರ್ಚು ಮಾಡಿದರು? ಇವೆಲ್ಲ ಆಗೋದಕ್ಕೆ ಮೊದಲೇ ಸರ್ಕಾರದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.